ನಿಮ್ಮ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಹಾಗೂ ವಾರ್ಡ್ಗಳಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿರ್ತಾರೆ, ಅದು ಎಲ್ಲಿ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ 2022 ಮತ್ತು 23ನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಮಕ್ಕಳಿಗೆ ಖರ್ಚು ಮಾಡಿದ ಮೊತ್ತ ಏನಕ್ಕೆ ಕಾಮಗಾರಿ ತೆಗೆದುಕೊಂಡಿರ್ತಾರೆ, ಎಲ್ಲಿ ಅನುಷ್ಠಾನ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಮನವಿ ಮಾಡಲಾಗುತ್ತದೆ. ಈ ಕಾಮಗಾರಿಗಳ ಬಗ್ಗೆ ಏನಾದರೂ ಇರ್ತದೆ ತಾವು ಗ್ರಾಮ ಸಭೆಗೆ ತಿಳಿಸ್ತಾರೆ. ಅದರಲ್ಲಿ 2022 ಮತ್ತು 23ನೇ ಸಾಲಿನಲ್ಲಿ ಒಟ್ಟು 63 ಗ್ರಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಮಾಡಿದೆ. ಅದಕ್ಕೆ ಪೇಮೆಂಟ್ ಮಾಡಿರುವಂಥದ್ದು 41,46,471 ರೂಪಾಯಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿ ಹಣ ಪಡೆದಿದೆ. ಅವು ಯಾವ ಕಾಮಗಾರಿಗಳು ಪೇಮೆಂಟ್ ಆಗಿರ್ತವೆ, ಅವು ಎಲ್ಲಿ ನಡೆದವ ಅನ್ನೋ ಬಗ್ಗೆ ಇನ್ನು ಮುಂದೆ ಹೇಳ್ತೀವಿ. ಅದು ಆಗಿರೋದಂತೂ ನಾವು ಗ್ರಾಮ ಸಭೆಗೆ ಇರ್ತದೆ ತಮ್ಮಲ್ಲಿ ಅದೇ ರೀತಿ 1ನೇ ಕಾಮಗಾರಿ ಆಗಿದ್ದು ಗಿಣಿಗೇರಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ. ಅದಕ್ಕೆ ಪೇಮೆಂಟ್ ಮಾಡಿದ್ದು 1,03,515 ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ. ಇಲ್ಲಿ ಅಂತಂದರೆ ಗಿಣಿಗೇರಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಿರೋದಕ್ಕಾಗಿ 2022 ಮತ್ತು 23ನೇ ಸಾಲಿನಲ್ಲಿ ಮಾಡುವಂಥ ಕಾಮಗಾರಿಯಾಗಿರುತ್ತೆ. ಈ ಕಾಮಗಾರಿ ಅಲ್ಲಿ ಕ್ಲಿಕ್ ಮಾಡಿ ಮ್ಯಾಕೆ ಏರ್ಸೋಣ, ಕ್ಲಿಕ್ ಮಾಡಿ ಸ್ವಲ್ಪ ಮ್ಯಾಕೆ ಏರ್ಸ, ಅಲ್ಲಿ ಮೇಲೆ ಸರ್ದಲ್ಲ. ಹಾಂ, 22 ಮತ್ತು 23ನೇ ಸಾಲಿನಲ್ಲಿ ಲೈವ್ ಮಾಡೋಕತ್ತೇನಾ? ಗಿಣಿಗೇರಿ ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ ಶಿವಶಾಂತನಗರ ಸರ್ಕಾರಿ ಯೋಜನೆ ಮಾಡಿರುವುದು ಅಲ್ಲಿ ಮಾಡಿರುವುದು. ಅದಕ್ಕೆ ಪೇಮೆಂಟ್ ಮಾಡಿರುವಂಥದ್ದು 6,90,626 ರೂಪಾಯಿ ಪೇಮೆಂಟ್ ಆಗಿರುತ್ತದೆ. ಕಾಂಪೌಂಡಿಗೆ 90,626 ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು. ಎಲ್ಲಿ 2022ರಲ್ಲಿ 2023ರಲ್ಲಿ ಶಿವಶಾಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅದೇ ರೀತಿಯಾಗಿ ಗೋ ಲೈವ್ ಹೊಸ ಕನಕಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಡೆಗೋಡೆ ನಿರ್ಮಾಣ. ಇದಕ್ಕೆ ಪೇಮೆಂಟ್ ಆಗಿರೋದು 15,100 ನೋಡ್ಲ ಯೂಟ್ಯೂಬ್ಗೆ ಹೋಗಿ ಲೇಬರ್ ಪೇಮೆಂಟ್ ಆಗಿರುತ್ತದೆ. ರಾಜಣ್ಣ ಕರೆ ಅದೇನಾಯ್ತಲ್ಲ ಯೂಟ್ಯೂಬ್ನ ನಮ್ದು ಅದೇ ರೀತಿಯಾಗಿ ಗಂಗಾವತಿ ಗಿಣಿಗೇರಿ ಗ್ರಾಮದ ವಾರ್ಡ್ ನಂಬರ್ 4ರಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹಿಂಭಾಗದಲ್ಲಿರುವಂಥ ತಡೆಗೋಡೆ ನಿರ್ಮಾಣ. ಅದಕ್ಕೆ ಪೇಮೆಂಟ್ ಆಗಿರುವುದು 1,23,909 ರೂಪಾಯಿ. ಅದಕ್ಕೆ 97,335 ರೂಪಾಯಿ ಪೇಮೆಂಟ್ ಆಗಿದೆ. ಇನ್ನು ಪ್ರೊಸೆಸಿಂಗ್ ಇರುತ್ತೆ, ಅದು ಲೇಬರ್ ಪೇಮೆಂಟ್ 97,000 ರೂಪಾಯಿ ಪೇಮೆಂಟ್ ಆಗಿರುತ್ತೆ. ಹೌದು, ಅಂಡರ್ ಪ್ರೊಸೆಸಿಂಗ್ ಅಂತ ಇದೆ. ಅದಕ್ಕೆ 97,000 ರೂಪಾಯಿ ಅಷ್ಟೇ ಪೇಮೆಂಟ್ ಆಗಿದೆ. ಭೋಜನಾಲಯ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ 97,000 ರೂಪಾಯಿ. ಅದೇ ರೀತಿಯಾಗಿ ಹಳೆ ಕನಕಾಪುರ ಗ್ರಾಮದ ಸ್ಮಶಾನವನ್ನು ಅಭಿವೃದ್ಧಿಪಡಿಸುವುದು. ಹಳೆ ಕನಕಾಪುರ ಗ್ರಾಮದಲ್ಲಿ ಸ್ಮಶಾನವನ್ನು ಅಭಿವೃದ್ಧಿಪಡಿಸಿರುವುದು. ಅದಕ್ಕೆ ಪೇಮೆಂಟ್ ಮಾಡುವುದು 1,85,709 ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು. ಅದೇ ರೀತಿ ಕನಕಾಪುರ ತಾಂಡದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶೌಚಾಲಯ ನಿರ್ಮಾಣ. ಅದಕ್ಕೆ 32,000 ರೂಪಾಯಿ ಪೇಮೆಂಟ್ ಆಗಿರುವಂಥದ್ದು. ಅದೇ ಕನಕಾಪುರ. ಗಿಣಿಗೇರಿ ಗ್ರಾಮದ ವಾರ್ಡ್ ನಂಬರ್ 4ರಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶೌಚಾಲಯ ನಿರ್ಮಾಣ 18,231 ರೂಪಾಯಿ ಪೇಮೆಂಟ್ ಆಗಿದೆ. ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶೌಚಾಲಯ ನಿರ್ಮಾಣ 51,912 ರೂಪಾಯಿ. ಹೊಸ ಕನಕಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಳೆ ನೀರು ಕೊಯ್ಲು ನಿರ್ಮಾಣ. ಅದು ಪೇಮೆಂಟ್ ಮಾಡುವಂಥದ್ದು 1,52,507 ರೂಪಾಯಿ ಮಳೆ ನೀರು ಕೊಯ್ಲಿಗೆ ಪೇಮೆಂಟ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಗಿಣಿಗೇರಿ ಗ್ರಾಮದ ಕೆರೆ ಪೂರ್ವ ಭಾಗದಲ್ಲಿ ಹೂಳೆತ್ತೋದಕ್ಕೆ ಪೂರ್ವ